ಆಯ್ತು ಪೂಜೆ ಮಾಡ್ತಾರೆ ಅಂತ ಅಜ್ಜ ಅಜ್ಜ ಕರ್ಕೊಂಡು ಹೋಗಿದ್ದ. 10 ದಿನದ ಭಜನೆ ಮಾಡಿ ಭಟ್ರು ಸುಸ್ತು. ಬೇಕಾಗಿದ್ದ ಕುಲ್ಫಿ ಈಗ ರೆಡಿ ಆಗ್ತಾ ಉಂಟು. ಇವರದ್ದು ಮನೆ ಗೃಹ ಪ್ರವೇಶಕ್ಕೆ ಹಾಗೆ ಶನಿವಾರ ಹೋಗುದು, ಭಾನುವಾರ ಬರುದು. 1 ವಾರ ಕೂತ್ಕೊಳ್ತೇವೆ. ಮಾಡ್ತೇನೆ ಅಂತ ಮಧ್ಯಾಹ್ನ ಶುರು ಮಾಡಿದ್ದಾರೆ. ನನ್ನ ಕೂದಲು ಒಣಗಿಸ್ಲಿಕ್ಕೆ ಅಷ್ಟು ಕೂದಲು ಒಣಗಿಸ್ಬೇಕಂತ ಹೊಸ ಆಟ ಇವತ್ತು ತಗೊಂಡದ್ದು. ಹರೇ ಕೃಷ್ಣ, ಶುಭೋದಯ ಎಲ್ರಿಗೂ. ನಿನ್ನೆ ನಾವು ಮಲಗೊತ್ತಿಗೆ ಲೇಟಾಗಿತ್ತು. ನಾನಂತೂ ಎಲ್ಲ ಕ್ಲೀನ್ ಮಾಡಿಟ್ಟು ಮಲಗೊತ್ತಿಗೆ ತುಂಬಾ ಲೇಟಾಗಿತ್ತು. ಆದರೂ ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೆ, ಯಾಕಂದರೆ ಅತ್ತಿಗೆ ಅವರೆಲ್ಲ ಇದ್ರಲ್ಲ, ತಿಂಡಿ ಆಗಬೇಕಿತ್ತು. ಹಾಗಾಗಿ ಬೇಗ ಅಂದರೆ ತುಂಬ ಬೇಗ ಏನಿದ್ದಿಲ್ಲ, ಒಂದು 7 ಗಂಟೆ ಅಷ್ಟೊತ್ತಿಗೆ ಎದ್ದಿದ್ದೆ ಅಷ್ಟೇ. ಅಂದರೆ ನಾವೆಲ್ಲರೂ 7 ಗಂಟೆಗೆ ಎದ್ದಿದ್ವಿ, ಯಾಕಂದರೆ ನಿನ್ನೆ ಲೇಟ್ ಆಗಿತ್ತಲ್ಲ. ಹಾಗಾಗಿ ಆಲ್ರೆಡಿ ಅಜ್ಜಿ ಎಲ್ಲ ಎದ್ದು ನೋಡ್ಬೋದು ನೀವು, ಎಲ್ಲ ಪಾತ್ರೆ ತೊಳೆದಿಡ್ತಾ ಇದ್ದಾರೆ. ಅತ್ತಿಗೆನೂ ಅಷ್ಟೇ ಚಟ್ನಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅತ್ತಿಗೆಯವರು ಬಂದಾಗ ನಾನು ಜಾಸ್ತಿ ರೊಟ್ಟಿನೇ ಮಾಡೋದು, ಯಾವಾಗಲೂ ಹೇಳ್ತೀನಿ. ಅವ್ರು ರೊಟ್ಟಿ ಮಾಡು ಅಂತಲೇ ಹೇಳ್ತಾರೆ, ಅವ್ರಿಗೆ ರೊಟ್ಟಿ ಇಷ್ಟ ಅಲ್ವಾ, ಅದಕ್ಕೆ. ಇವತ್ತು ಹೋದ್ರು 2 ದಿನ ಕೂರ್ಲಿಕ್ಕೆ ಆಗುದಿಲ್ಲ. ಬರ್ತೇವೆ ಆಯ್ತಾ? ನಾನೊಬ್ಬಳೆ. ಹೌದು, ಕೊನೆಗೆ ಈತ ಮಾತ್ರ ನನಗೆ. ಶೋಭಾ ಅಂದೆ ಕುಲ್ಲು ಲವಂಡ ಕುಲ್ಲು ಜರತ ನಿಕ್ಲು. ನಾವು ಇನ್ನು ಇವರದ್ದು ಮನೆ ಗೃಹ ಪ್ರವೇಶಕ್ಕೆ ಹಾಗೆ ಶನಿವಾರ ಹೋಗುದು, ಭಾನುವಾರ ಬರುದು. 1 ವಾರ ಕೂತ್ಕೊಳ್ತೇವೆ. ನೀವು ಕೂರುದಿಲ್ಲ? ಬಾಯ್ ಬಾಯ್. ಹನಿ ಕೂಲ್ ತೆಕ್ಕೊಂದಿಲ್ಲ. ಕೃಷ್ಣ ಉಳ್ಳೆ ಇವಳು ಹೋಗ್ತಾಳೆ. ನನಗೆ ಕೊನೆಗೆ ಇವಳು ಮಾತ್ರ. ಯಾಕೆ? ನಾವು ಕೂಡ ತಿಂತೇವೆ, ನೀನೊಬ್ಬಳೆಲ್ಲ ತಿನ್ನೋದು. ಅದು ಅಮ್ಮನಿಗೆ ಬಾಯಿ ಮಾಡ್ಲಿಕ್ಕೆ ಬಂದಿದ್ದವಳು. ನಮ್ಮ ನರ್ಸ್ ಮೇಡಮ್, ನರ್ಸ್. ನೀನು ಕೂತ್ಕೋ ಇವತ್ತು. ಎಂತದೊಂದು, ನಾವು ನರ್ಸ್ ಅಂತಾನೆ ಹೇಳುದು ಎಲ್ರಿಗೂ. ನಿಕ್ಲ ಕೂಲ್ದಕ್ಕದು ಹೋಗೋಗ ಅಲ್ಲುಜ್ಜು. ನನ್ಗೆ ಕೊನೆಗೆ ಇತ್ತ ನಿಕ್ಕಿಗಿದಾಯ್ತ 1 ದಿನ ಅಟ್ಟೆ ಬುಲಿಪ್ಪುನ ಹೆಂಚಿನ 1 ವಾರ ಇಪ್ಪೋಡು, 1 ತಿಂಗಳು 1 ವಾರ ಪಗ ಬುಲಿಪ್ಪಲ್ ಅಂತ ಆಯ್ತಾ. ನಾವು ಇವರ ಮನೆ ಗೃಹ ಪ್ರವೇಶಕ್ಕೆ ಶನಿವಾರ ಹೋಗಿ ಭಾನುವಾರ ರಿಟರ್ನ್, ಹಾಗೆ ಮಾಡುದು. ಎಂತ ನಿಮ್ಗೆ ಕೆಲ್ಸ ಉಂಟು? ನಮ್ಗೆ ಕೆಲ್ಸ, ಅವಳು ಇಂಡೈರೆಕ್ಟ್ ಆಗಿ ಹೇಳುದು ನಿಮ್ಗೆ ಮಾಡ್ಲಿಕ್ಕೆ ಕೆಲ್ಸ ಇಲ್ಲ, ನೀವು ಬಂದು ಕೂತ್ಕೊಳ್ಳಿ ಅಂತ. ಅಲ್ಲ ತುಲ್ಲ ಅಲ್ಲ ತುಲ್ಲ ನಮ್ದು ಈಗ ಕೆಲ್ಸ ಎಲ್ಲ ಆಯ್ತು. ಇನ್ನು ಒರೆಸ್ಲಿಕ್ಕೆ ಒಂದುಂಟು, ಒರೆಸುದು ಇವರ ಕೆಲ್ಸ. ಮತ್ತೆಲ್ಲ ಇಟ್ಟಾಯ್ತು. ಅಜ್ಜಿ ಅವ್ರದ್ದು ಪಾತ್ರೆಗಳ ರಾಶಿ ಉಂಟು, ಬೆಳಿಗ್ಗೆ ಎಲ್ಲ ತೊಳೆದಾಕಿದ್ದಾರೆ. ಒಂದು ಇವತ್ತು ಎಡವಟ್ಟ ಅಂದ್ರೆ, ನಂದು ನಿನ್ನೆ ಬ್ಲೌಸ್ ಹಾಕಿದ್ದಲ್ಲ, ಅದಮ್ಮ ವಾಶ್ ಮಾಡುವಾಗ ಇವಳ ಬಿಳಿ ಪ್ಯಾಂಟಿಗೆ ಕಲರ್ ಹಿಡಿದಿದೆ. ಅದಕ್ಕೆ ಈಗ ಅದನ್ನು ತೆಗಿಲಿಕ್ಕೆ ಒಂದು 5 ನಿಂಬೆ ಹುಳಿಯನ್ನು ಕುಯ್ದು ಹಾಕಿದ್ದೀನಿ. ಹೋಗ್ತದೆ ಅದು ಕಲೆ ಎಲ್ಲ ಆದ್ರೆ, ಬಿಳಿದ್ರಲ್ಲಿ ಮಾತ್ರ ನಿಂಬೆ ಎಣ್ಣೆ ಹಾಕಿ ಕುದಿಸಿದ್ರೆ ಕಲರ್ ಎಲ್ಲ ಹೋಗತ್ತೆ. ಸ್ವಲ್ಪ ಸ್ವಲ್ಪ ಪಿಂಕ್ ಕಲರ್ ಇತ್ತು. ಹೋಗ್ತದೆ, ಅದು ಹೋಗ್ತದೆ, ಡೋಂಟ್ ವರಿ. ಇವ್ರು ನೋಡಿ ಬಂದ್ರು. ಒಬ್ರ ತಿಂದ ತಾಯಿ ಒಂದು ಥೈರಾಯ್ಡ್ ಬಂದ್ರು. ಅವು ಎಲ್ಲಿ ಬಂಜತಂಚ ಕಾಣದೇದು ಅಂತ ಬಂದ್ರು ನೋಡಿ. ಊಟ ಹಾಕಿ ಇವತ್ತು ಅಡಿಗೆ ಮಾಡುವ ಚಪಾತಿ ಸೂಪರ್.
ಉಂಟೆಲ್ಲ ಅಡಿಗೆ. ಚಪಾತಿ ಮಾಡ್ತೀವಿ. ಇವತ್ತು ಐಬ್ರೋಸ್ ಮಾಡ್ಸೋಕ್ಕಂತ ಬಂದೆ, ತುಂಬ ದಿನ ಆಗಿತ್ತು ಮಾಡಿಸ್ದೆ. ಅದು ಮತ್ತೆ ತುಂಬ ಬಂದರೆ ತುಂಬ ಪೇಯ್ನ್ ಆಗುತ್ತೆ. ಆವಾಗ ಐಬ್ರೋಸ್ ಮಾಡ್ತಾರಲ್ವ ಸೌಮ್ಯ ಅಂತ, ಅವ್ರ ಮಗಳು ಇವಳು. ಇವತ್ತು ಕರೆಂಟ್ ಇರಲಿಲ್ಲ ಅನಿಸುತ್ತೆ, ಇಲ್ದಿದ್ರೆ ಮೊಬೈಲಲ್ಲಿ ಗೊಂಬೆ ನೋಡ್ತಾ ಇರ್ತಾಳ. ಇಲ್ಲ ಅವ್ರ ಅಮ್ಮ ಮೊಬೈಲಲ್ಲಿ ಮಾತಾಡ್ತಾಯಿದ್ರು. ಹಾಗಾಗಿ ಇವಳು ಹೊರಗಡೆ ಬಂದು ಐಬ್ರೋಸ್ ಮಾಡೋಕ್ಕೆ ಅಂತ ನಂಗೆ ಪೌಡರ್ ಹಚ್ತಾ ಇದ್ದಾಳೆ ನೋಡಿ. ಹಸಿಗೆ ಹೋಗಿ ಬಂದ ನನಗೆ ಅಂಡ ಕುಲ್ಫಿ, ಇವರಿಬ್ರು ಕುಲ್ಫಿ ಮಾಡ್ತೇನೆ ಅಂತ ಮಧ್ಯಾಹ್ನ ಶುರು ಮಾಡಿದಾರೆ. ನಾನು ಮಲಗಿಲ್ಲ, ಸಾವಿಲ್ಲ, ಎಂತ ಮಾಡುದು ಎಂತ ಹಾಕುದು, ಗೋಡಂಬಿಯಲ್ಲಿ ದ್ರಾಕ್ಷಿಯಲ್ಲಿ ಅಂತ. ಇನ್ನೂ ಹಾಲು ಕೂಡ ಬಿಸಿ ಮಾಡಿ ಆಗ್ಲಿಲ್ಲ ನೋಡಿ. 2 ಗಂಟೆಗೆ ಶುರು ಮಾಡಿದವ್ರು 6 ಗಂಟೆ ಆಯ್ತು. ನಾನು ಐಬ್ರೋಸ್ ಕೂಡ ಎಲ್ಲ ಮಾಡಿ ತಿನ್ಬಾರ್ದು ಆಂಟಿ, ಒಂದು ತಿನ್ಬೋದು. ಎಂತ ತಿನ್ನೋದು ನೋಡಿರಲ್ಲ ಹಾಲು ಕಮ್ಮಿ ಉಂಟು ಚಿಪ್ಸು. ಇವತ್ತು ಹೋಗುದಿಲ್ಲ ನಾವು ಭಜನೆಗೆ, ಇನ್ನು ನಾಳೆ ಯೋಗಿತಕ್ಕನ ಮನೆಯಲ್ಲಿ. ಇವತ್ತೊಂದು ಭಜನೆ ಮಿಸ್ ಆಗ್ತದೆ. ಉಂಟಂತೆ ಭಜನೆ. ಐಬ್ರೋಸ್ ನೋಡಿ, ನಂದು ಮುಂಚೆ ಎಷ್ಟು ದಪ್ಪ ಇತ್ತು ಐಬ್ರೋಸ್ ಗೊತ್ತಾ? ಸುಚಿತ್ರ ಅಂದಿದ್ಯಲ್ಲ, ಅಷ್ಟೇ ದಪ್ಪ ಇತ್ತು. ಅದು ಒಬ್ರು ತೆಗ್ದು ಅಂದ್ರೆ ಬೇರೆ ಬೇರೆಯವರೆಲ್ಲ ತೆಗ್ದು ಈಗ ಸಪ್ಪುರು. ಈಗ ಬಿಟ್ರು ಕೂಡ ಬರುದಿಲ್ಲ, ಬಂದ್ರು ಈ ಕಡೆ ಬರ್ತದೆ, ಇಲ್ಲಿ ಬರುದಿಲ್ಲ. ಆಯ್ತು, ಇನ್ನೊಂದ್ ಚೂರು ಪರವಾಗಿಲ್ಲ. ಇದು ಈ ಸಲ ಸ್ವಲ್ಪ ದಪ್ಪ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ತೆಗಿಲಿಕ್ಕಿತ್ತು, ಅಥವಾ ತೆಗ್ದ್ರೆ ಫುಲ್ ಸಪುರ ಕಾಣ್ತದೆ. ಚಂದಾಗಿದ್ಯಾ? ಕಮೆಂಟ್ ಮಾಡಿ ಹೇಳಿ. ಕೆಂಪು ಆಯ್ತು ಮಾತ್ರ, ತುಂಬಾ ಬಂದಾಗ ಎಷ್ಟು ನೋವಾಗುತ್ತೆ. ಮಾಡಿರಾ ಕುಲ್ಫಿ ಮಾಡಿರಾ? ಅಜ್ಜಮ್ಮ ಚಂದ ಆಯ್ತಾ? ಚಂದ ಆಯ್ತಾ? ಎಂತ ನೀವೆಲ್ಲ ತೆಗಿಸ್ತಿದ್ರ ಅಜ್ಜಮ್ಮ? ಪೇಟೆಗೆಲ್ಲ ಹೋಗ್ತಿರ್ಲಿಲ್ಲ? ಮದುವೆ ಆದ್ಮೇಲೆ ಕ್ರಾಂತಿಗೆಲ್ಲ ಹೋಗ್ತದೆ. ಅದು ನಮ್ಮ ತಂದೆನೂ ಬರ್ತದೆ. ಹೌದಾ? ಪಿಕ್ಚರಿಗೆ ಹೋಗಿದೀಯಾ? ಪಿಕ್ಚರಿಗೆ ಯಾರು ಕರ್ಕೊಂಡು ಹೋಗಿದ್ದು? ಯಾರು ಕರ್ಕೊಂಡು ಹೋಗಿದ್ದು? ಅಜ್ಜ ಕರ್ಕೊಂಡು ಹೋಗಿದ್ದ? ಅಲ್ಲ ಮದ್ವೆ ಆದ್ಮೇಲೆ. ನಿನ್ನ ಅಪ್ಪ ಅಲ್ಲ, ನಿನ್ನ ಗಂಡ. ಸಂತೆಗ್ ನೀನೇ ಹೋಗ್ತಿದ್ದಿದಾ? ಈಗ ಮುಟ್ಟಿಗೆ ಪೇಟೆ ಇಲ್ಲ ಅಂತ ಹಂಗೆ ಸಿಟಿಲಿ ಎಂತದೆ 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 ದೀಪುಗೆ ನಾಚಿಗೆ ಇವತ್ತೇನಾ ನಂಗೆ ಅದೇ ಕೆಲ್ಸ ನಿಜ. ಕೂದ್ಲೆ ನಂಗಾಗಿದಲ್ಲ ಇವತ್ತು. ಕಲ್ಲೆ ಬಚ್ಚಲ ಕೈಗೆ ಹೋಗಿ ಬಾಚ್ಬೇಕಮ್ಮ, ಬಾಚ್ಕೊಡ್ತೀನಿ. ಚಪ್ಪಿ ತಗೊಳ್ಳೋಣ ಅಂತ ಬಂದೆ, ಅಲ್ಲೇ ಬಿಟ್ಟಿದ್ದೀನಿ. ಇವತ್ತು ಕಿವಿದ ಹಾಕಿಲ್ಲ ಅಕ್ಕ, ಅದು ಕಿವಿ ನೋವಾಗಿತ್ತು. ಎಲ್ಲಿಗಾದ್ರೂ ಹೋಗತ್ತಿ ಮಾತ್ರ ಹಾಕು, ನಿನಗ ಆಗಲ್ಲೇನಲ್ಲ. ಕಿವಿ ನೋವಾಗಿದೆ. ಇವತ್ತೆಂತ ಊಟಕ್ಕೆ? ಅನ್ನ
ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ಅನ್ನ ಸಾರು. ದೀಪುಗೆ ಅನ್ನ ಸಾರು ತಿಂದು ತಿಂದು ಬೇಜಾರಾಗುಂಟಂತೆ ಅಲ್ಲ ದೀಪು. ಬೇಕಾಗಿದ್ದ ಕುಲ್ಫಿ ಈಗ ರೆಡಿ ಆಗ್ತಾ ಉಂಟು. 8 ಗಂಟೆಗೆ ಬಾದಾಮ್ ಪುಡಿ ಹಾಕಿ ಇವತ್ತು ಕುಲ್ಫಿ ಮಾಡಲಿದ್ದಾರೆ. ಬಾದಾಮ್ ಪುಡಿ ಹಾಕಿದಲ್ಲ ಇತ್ತಲೇ ಪಾಡುಂದಲ್ಲ ಇಜ್ಜಿ ಹೌದಪ್ಪ ಬರುದು ಹಾಳಂಡ ನೋಡಿ ನೋಡಿ ಚಂದ ಆದ್ರೆ ಮಾತ್ರ ಅಂತೆ, ಅವಳು ಹಾಳಾದ್ರೆ ನಾವು ಮನುಷ್ಯರಿದೆ ದೆವ್ವಗಳಲ್ಲ. ದಿನ ಎಲ್ರಿಗೂ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ದೀಪು ಮತ್ತೆ ದಿವ್ಯಾ ಇಂದ. ಅವರು ಹುಲ್ಲಿಗೆ ಬಂದವರು ಬಂದ್ರ ಇಲ್ಲಿಗೆ ಅಕ್ಕ ಅಕ್ಕ ಅಂತ, ಅದಕ್ಕೆ ತಿಂಡಿ ತಿಂದು ಹೋಗ್ರಮ್ಮ ಅಂದೆ. ಯಾರು ಅಪ್ಪ? ನೀವೇನ್ ಫಸ್ಟ್ ಬಂದಿದ್ ಮತ್ತೆ? ಅವ್ರಿಗೆ ಗೊತ್ತು ನೀವು ಇಲ್ಲಿಗೆ ಬರ್ತೀರಾ ಅಂತ. ಇನ್ನೀ ಕಿವಿ ನೋವಾಗಲ್ವಾ? ದೀಪುಗೂ ದಿವ್ಯಗೂ ಕಿವಿಯೊಲೆ ಕೊಟ್ಟಿದ್ದೆ. ದಿವ್ಯಾ ಆಗ್ತಾಳೆ, ಇವಳಿಗೆ ಕಿವಿ ನೋವಂತೆ. ಒಂದಿನ ಹಾಕಿದ್ಲು ಮೊನ್ನೆ ಭಜನೆಗೆ. ಕೆಲವ್ರಿಗೆ ಆಗಲ್ಲ ಆ ತರ ಕಿವಿದು. ಬಳ್ಳೆ ಎಲ್ಲ ಹೊಡೆದೋಯ್ತಾ? ಕೆಲ್ಸ ಮಾಡೋತಿ ಹೊಡೆದೋಗ. ಆಗಲ್ಲ, ನಾನೀಗ ಈ ಕಡೆ ಕೈಗೆ ಹಾಕದಿಲ್ಲ, ಈ ಕಡೆ ಕೈಗೆ ಹೋಗೋದಿಲ್ಲ ಬಳೆ ನಂದು. ಈ ಕಡೆ ಕೈ ಸ್ವಲ್ಪ ದೊಡ್ಡ, ಈ ಕಡೆ ಕೈ ಆದ್ರೆ ಸಣ್ಣ, ಇದಕ್ಕೆ ಹಾಕೋದಿಲ್ಲ ನಾನು. ಅವಾಗ ಆಗ್ತಿದ್ದೆ, ಇವಾಗ ಆಗಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕಿದೆ, ಬರ್ತೀರಾ? ಕಡೇಶ್ವಾಲಯ ಇಲ್ಲೇ ದೂರ, ಸ್ವಲ್ಪ ದೂರ. ನಾವು ನೋಡ್ಬೇಕು, ನಾನು ಮಕ್ಕಳು ಅವರು. ಇವತ್ತು ಆಯುಧ ಪೂಜೆ ಅಲ್ಲ, ನಮ್ ಲಾರಿ ಎಲ್ಲ ಬರುತ್ತೆ. ಲಾರಿ ಎಲ್ಲ ದೇವಸ್ಥಾನಕ್ಕೆ ತರ್ತಾರೆ. ನಮ್ದು 3 ಲಾರಿ ಉಂಟು, ಪೂಜೆ ಮಾಡ್ಸಕ್ಕೆಲ್ಲ ಇದೆ. ನಿಮ್ ಕಡೆ ಆಯುಧ ಪೂಜೆ ಮಾಡಲ್ವಾ? ಟ್ರ್ಯಾಕ್ಟರ್ ಎಲ್ಲ ಇಲ್ಲ ಇಲ್ಲಿ ಯಾರು ಯೂಸ್ ಮಾಡಲ್ಲ. ನಿಮ್ ಕಡೆ ಆದ್ರೆ ಯೂಸ್ ಮಾಡ್ತಾರೆ, ಇಲ್ಲಿ ಯಾರು ಯೂಸ್ ಮಾಡಲ್ಲ. ಟ್ರ್ಯಾಕ್ಟರ್ ಕಡಿಮೆ, ಆ ಕಡೆ ಜಾಸ್ತಿ, ಘಟ್ಟದ ಕಡೆ. ಅದು ಹಂಗಂದ್ರೆ ಅಂದ್ರೆ ಗದ್ದೆಗಾ? ಗದ್ದೆಗೆಲ್ಲ ಇಲ್ಲ, ಎಂತ ಹೇಳ್ತಾರೆ, ಒಂದ್ ಮೆಷಿನ್ ಬರುತ್ತೆ. ಆದ್ರೆ ಟ್ರ್ಯಾಕ್ಟರ್ ತರ ಅಲ್ಲ, ಸಣ್ಣದೆ, ಟ್ರ್ಯಾಕ್ಟರ್ ತರನೇ ಸಣ್ಣದು. ಅವ್ರು ಮಾಡ್ತಾ, ಅಲ್ಲೊಂದು ತೋಟ ಇದೆಯಲ್ಲ, ತೋಟದ ಆ ಕಡೆ ಅವಾಗ ಮಾಡ್ತಾ ಇದ್ರು. ಇವಾಗ ಅದನ್ನ ಮುಚ್ಚಿ ತೋಟ ಹಾಕಿದ್ದಾರೆ. 2 ವರ್ಷಕ್ಕಿಂತ ಮುಂಚೆ ಇತ್ತು ಗದ್ದೆ ನಾಟಿ. ನಮ್ದು ಮಾವ ಇರೊತ್ತಿಗೂ ಇತ್ತಂತೆ, ಗದ್ದೆ ಎಲ್ಲ ಮಾಡ್ತಾ ಇದ್ರು. ಈಗ ಯಾರು ಗದ್ದೆ ಮಾಡ್ತಾರೆ? ಈಗ ಗದ್ದೆ ಎಲ್ಲ ತೆಗ್ದು ತೋಟ, ಅಡಿಕೆ ತೋಟ. ನಮ್ಗೆ ಜನ ಸಿಗಲ್ಲ, ನೀವಿನಿಲ್ಲೇ ಇರಿ, ನಮ್ಗೆ ಜನ ಆಗುತ್ತೆ. ಒಂದು ತಿಂಡಿ ಆಗ್ತಾ ಉಂಟು. ಇವತ್ತು ತಿಂಡಿ ಅಂತ ಮಾಡ್ಲಿಲ್ಲ, ಅಂಗಡಿ ರೊಟ್ಟಿ ಇತ್ತು, ಮತ್ತೆ ಮೊನ್ನೆ ಸಾಂಬಾರ್ ಇತ್ತಲ್ಲ ವಜ್ಜನಿದ್ದು, ಅದೇ. ಇವತ್ತು ಆಯುಧ ಪೂಜೆ, ದೇವಸ್ಥಾನಕ್ಕೆ ಹೋಗ್ಬೇಕಂಟು. ಕೃಷ್ಣ ನೋಡಿ, ಈಗ ಚಿನ್ನಿ ಬೇಗ. ಅಯ್ಯೋ ನೀ ಬರ್ಬೇಡ, ಇಷ್ಟೊಂದು ಕ್ರಾಪ್ ಮಾಡ್ಬೇಕು, ಪಿಂಕ್ ಅಂತ ಕಾಣ್ತದೆ. ಕೃಷ್ಣ ಪಿಂಕ್ ಅಂತ ಹೋದ್ರು ಮಾರೆ.
ಕೃಷ್ಣ ನಿನ್ನೆ ಭಜನೆ ಗಮ್ಮತ್ತ. ನಿನ್ನೆ ನಾವು ಹೋಗ್ಲಿಲ್ಲ, ಕೃಷ್ಣ ಹೋಗಿದ್ದು. ಎಂತೆಲ್ಲ ಇತ್ತು ಭಜನೆಯಲ್ಲಿ? ಕಬಾಬ್ ಇರಲ್ಲ ಮಾರಾಯ. ಕನ್ನಡ ಪಿಂಕಿ ಅಕ್ಕನ ಮದ್ವೆಯಲ್ಲಿ ಇವಾಗ ಬೇಬಿ ಕಾರ್ನ್ ಇದು ಉಂಟಲ್ಲ, ಎಣ್ಣೆಲಿ ಬಿಟ್ಟು ಮಾಡ್ತಾರೆ, ಅದಕ್ಕೆ ಅವಳು ಹೇಳಿದ್ದು ಮೀನ್ ಫ್ರೈ ಅಂತ. ಅವ್ಯ ಬೇಬಿ ಗೊತ್ತಾಯ್ತು ಜಯದೇಗ್ಲ ಜೋಳ, ಒಳ್ಳೆ ಜೋಳ, ಬೇಬಿ ಕಾರ್ನ್ ಜೋಳ ಅದನ್ನ ಫ್ರೈ ಮಾಡ್ತಾರಲ್ಲ ಮೀನಿನ ಹಾಗೆ. ಅದು ಕಬಾಬ್ ತಿಂದ್ಯಾ? ಅವನಿಗೆ ಸ್ವಲ್ಪ ಶೀತ, ಲೈಟ್ ಜ್ವರ. ಕೃಷ್ಣಪ್ಪನಿಗೆ ಟೆಂಪಲ್ ಹೋಗ್ತಾ ಇದ್ದೀವಿ. ಇವತ್ತಾಯ್ತು ಪೂಜೆ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ, ಬೆಳಿಗ್ಗೆ ಗೊತ್ತಾಯ್ತು. ನಾವು ಬೇಗ ಇವಾಗ 10 ಗಂಟೆ ಹೇಳುವಂತೆ. ಇವಾಗ 10 ಗಂಟೆ ಆಯ್ತು. ಇವಾಗ ಹೋಗ್ತಾ ಇದ್ದೀವಿ. ಕೃಷ್ಣ ನನಗೆ ನಾನು ಯಾವಾಗ್ಲೂ ಹೂ ಎಲ್ಲ ತಂದಿಡ್ತಾರೆ ಆಯ್ತಾ, ಪೂಜೆಗೆ ಈ ಸಲ ಇಡ್ಲಿಲ್ಲ, ಹಾಗಾಗಿ ದೀಪಾವಳಿಗೆ ಮಾಡ್ತಾರೆ ಅಂತ ಅನ್ಕೊಂಡೆ. ಮತ್ತೆ ನೋಡುವಾಗ ಇವತ್ತೇ ಅಂತೆ ಅರ್ಜೆಂಟ್ ಅಲ್ಲಿ ಹೊರಟು 5 ಮಿನಿಟ್ಸ್ 10 ನಿಮಿಷಕ್ಕೆ ಹೊರಟು ಬಂದ್ವಿ. ಮಾತೆಲ್ಲ ಸೇರ್ತೇನೆ, ಎಲ್ಲರೂ ಸೇರಿ ಇರ್ತಾರೆ ಆಯ್ತಾ. ಹಚ್ಕೊಳ್ಳಿ, ನಾನ್ ಬೇಗ ಮಾಡ್ತೇನೆ. ನಂದು ಬ್ಲೌಸ್ ಇದು ಸ್ವಲ್ಪ ಸ್ಟಿಚ್ ಬಿಚ್ಚಲಿಕ್ಕೆ ಇತ್ತು ಅಷ್ಟೇ. ಆದ್ರೂ ಕೂಡ ನಾನು ಇವತ್ತು ಸ್ನಾನ ಮಾಡುವಾಗ ನಂದು ಬಿಚ್ಚಿ ಆಗಿದೆ. ಒಳ್ಳೆ ಅದು ಅರ್ಧ ಸ್ಟಿಚ್ ನಾನು ಬಿಚ್ಚಿ ಒಂದೊಂದು. ಕೃಷ್ಣ 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 ಅಕ್ಕ ಅಕ್ಕ ಅಂತ ಅದಕ್ಕೆ ತಿಂಡಿ ತಿಂದು ಹೋಗ್ರಮ್ಮ ಅಂದೆ. ನಮ್ಗಿಂತ ಮುಂಚೆ ಬಂದು ಸುಜಾತ ವೇಟ್ ಮಾಡ್ತಿದ್ದಾರೆ. ಅವರು 9:30ವರೆಗೆ ಬಂದಿದ್ದಾರಂತೆ ದೇವಸ್ಥಾನಕ್ಕೆ. ಈಗ 11 ಗಂಟೆ. ನಾವು ಬಂದ ಟೈಮ್ ಕರೆಕ್ಟ್ ಉಂಟು. ನಮ್ಮ ಲಾರಿ ನೋಡಿ ಈಗ ಬಂತು. ನಾವು ವರ್ಷಕ್ಕೊಂದ್ಸಲ ಮಾತ್ರ ನಮ್ಮ ಲಾರಿ ನೋಡುದು, ನೋಡ್ಲಿಕ್ಕೆ ಸಿಗಲ್ಲ ನಮಗೆ. ವರ್ಷಕ್ಕೊಂದೇ ಸಲ ನೋಡುದು. ನಾನು ಫಸ್ಟ್ ಟೈಮ್ ವರ್ಷ ಆಯ್ತು. ಈ ವರ್ಷ ಲಾಸ್ಟ್ ಇಯರ್ ಬೇಗ ಮೂಚಿ ಇತ್ತು ನನಗೆ. ನೆಕ್ಸ್ಟ್ ವರ್ಷ ನಮ್ಮ ಮಗನ ನಮ್ಮ 2 ವೀಲರ್ ಇನ್ನು ಕಲ್ತೆ ಆಗಿಲ್ಲ. 2 ವೀಲರ್ ಇವು ಓಡದೆಪ್ಪೊಡೊಂದು ಇವರಿಂದ ಬರುವ 2 ವೀಲರ್ ಉಂಟಂತೆ ಎಕ್ಸ್ಟ್ರಾ. ನಾವು ಲಾರಿ ಒಂಚೂರು ಚಪ್ಪಡ ಗಾಡಿದೆಲ್ಲ ಅಲಂಕಾರ ಮುಗಿದಿದೆ. ನಾವು ದೇವಸ್ಥಾನಕ್ಕೆ ಹೋಗಿ ಬರುದ್ರೊಳಗಡೆ ಆ ಕಡೆದು 2 ಅಲ್ಲ, ಆ ಕಡೆದು ಒಂದು ಬಾಚು ಅಣ್ಣಂದು, ಒಂದು ಸುಜ್ಜಿ ಅಣ್ಣಂದು, ಮತ್ತೆ ಎಲ್ಲ ನಮ್ಮದಿ. ಹೊಸ ಆಟು ಇವತ್ತು ತಗೊಂಡದ್ದು ಮೂಡುಬಿದ್ರೆಗೆ ಹತ್ಲಿಕ್ಕೆ ಅದರಲ್ಲೇ ಹೋಗುದಂತೆ. ಬಾಚಣ್ಣನ ಕೈಯಿಂದ ಇವೆಲ್ಲ ತಗೊಂಡದ್ದು. ಎಷ್ಟೊತ್ತಾಯ್ತಾ? ಗಂಟೆ ಎಷ್ಟಾಯ್ತಾ? ಇವತ್ತು ಹೋಗಿದ್ದಕ್ಕಂತ ಮನೆಯಲ್ಲಿ ಭಜನೆ ಗಂಟೆ 12:22. ಸಾಂಬಾರ್ ಕೂಡ ಮಾಡಿ ನನಗುಳ್ಳಿಕ್ಕೆ ನಾವು ಮುಳ್ಬೋದೆ ಅವಳಿಗೆ ಸಂತಾನ ಆಗ್ತದಂತೆ. ನೀವಂತ ಹೇಳಿದ್ದು ಬಿಸಿಲಾಗ್ತದೆ ಅಂದಿದ್ದಾರೆ. ಸಂತಾನ
ಇದು ಸುಜಾತನ ರಿಕ್ಷಾದ ಲೆಕ್ಕದು ಹಾಡು. ಕೃಷ್ಣ ಲಾರಿಯಲ್ಲಿ ಬರ್ತಾನಂತೆ. ಓಡೆ ಬೈ ಇದು ಆಗೋದು ಎಲ್ಲ ಮನೆಯಲ್ಲಿ ಜಗಳನೇ ಮಾಡುದಿಬ್ಬರು. ನಾವು ಯೋಗಿ ತಕ್ಕನ ಮನೆ ಭಜನೆ ಹಾಗಾಗಿ ಹೊರಡ್ತಾ ಇದ್ದೇವೆ. ನಿಮ್ಗೊಂದು ಎಷ್ಟು ಕಷ್ಟ ಆಗ್ಬೋದಲ್ಲ, ಕಷ್ಟ ಆಗ್ತದೆ ನಿಮ್ಗೆ ಕೂದಲು ಒಣಗಿಸ್ಲಿಕ್ಕೆ. ಅಷ್ಟು ಕೂದಲು ಅಷ್ಟು ದಪ್ಪದ ಕೂದಲು ಒಣಗಿಸ್ಬೇಕಲ್ಲ, ಅದಕ್ಕೆ ಕಷ್ಟ ಆಗ್ತದೆ. ದಪ್ಪ ನನ್ನ ಪ್ಯಾಂಟ್ ಹಾಕಿದ್ದಾಳೆ, ಅದ್ರದ್ದು ನಾಳೆ ಅಗಲ ಆಗ್ತಿದೆ guys. ಅಷ್ಟೇನ್ ತೋರ ಇಲ್ಲ, ಜಸ್ಟ್ 70 kg ನಿನ್ನ ಅಕ್ಲ ನಂಬ ಇರ ಬಿಡ್ಲಿ. ನಾನೇ ನಂಬಂದೆ. ಆತ ತೋರದ ಅಲೆಜ್ಜೆ ಅಂತ ಲಕ್ಷ್ಮೀ ವೃಂದಾವನ ಹೇಳಿದ್ರೆ ನಮ್ದು ಎಷ್ಟು ದಪ್ಪ ಕೂದಲು ಎಬ್ಬೂ. ಆಂಟಿ ತಲೆ ಮೇಲೆ ಮಾಡಿ ನೆಲಕ್ಕೆ ತಾಗಿ ಮಣ್ಣಾಗ್ತದೆ. ಒಂದು ಕಾಲ ಬರ್ತದೆ, ಟೈಮ್ ಬರ್ತದೆ. ಇದು ಈ ಡೈಲಾಗ್ ಕೇಳಿ ಕೇಳಿ ನಂಗೆ ಸುಸ್ತಾಯ್ತು. 2 ವರ್ಷ ಅಲ್ಲ, ಒಂದು 5-6 ವರ್ಷದಿಂದ ಇದುವೇ ಹೇಳ್ತಿದ್ದಾರೆ. ಬರ್ತದೆ ಲೇಟ್ ಆದ್ರೂ ಲೇಟೆಸ್ಟ್ ಯೂಟ್ಯೂಬರ್. ನಮಗ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸರಿ ಇಲ್ಲ, ಚಡ್ಡಿ ಕಾಟ. ನಾವು ಹೋಗೋಕೆ ಆಲ್ರೆಡಿ ಭಜನೆ ಸ್ಟಾರ್ಟ್ ಆಗಿತ್ತು. ಯೋಗಿತಕ್ಕನ ಮನೆಯಲ್ಲಿ ಇದು ಅವರ ಮನೆ ಕಟ್ಟಿ ಆದಮೇಲೆ 2ನೇ ವರ್ಷದ ಭಜನೆ. ನನಗೆ ಯೋಗಿತಕ್ಕನ ಮನೆ ನೋಡುವಾಗೆಲ್ಲ ನನ್ನ ಸಬ್ಸ್ಕ್ರೈಬರ್ ನೆನಪಾಗ್ತಾರೆ. ಯಾಕಂದರೆ ನಮ್ಮದು ಕೂಡ ಅಂದರೆ ನನ್ನ ಮೂಲಕ ಅವ್ರದ್ದೊಂದು ಸೇವೆ ಆಗಿದೆ, ದೇವರು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಯೋಗಿತಕ್ಕನವರ ಮನೆ ಕಟ್ಟುವಾಗ ನಾನು ಸಬ್ಸ್ಕ್ರೈಬರ್ ಹತ್ರ ಹೇಳಿದ್ದೆ, ಅವ್ರಿಗೆ ಗೊತ್ತಿತ್ತು ಯೋಗಿತಕ್ಕನನ್ನು ನೋಡಿ ಅವರ ಮನೆ ಪರಿಸ್ಥಿತಿ ಎಲ್ಲ, ಯಾರಿಗಾದ್ರೂ ಹೆಲ್ಪ್ ಮಾಡೋಕ್ಕೆ ಮನಸ್ಸಿದ್ರೆ ಮಾಡಿ ಅಂತ. ಸೊ ಒಂದು 25,000 ತನಕ ಸಬ್ಸ್ಕ್ರೈಬರ್ಸ್ ದುಡ್ಡು ಕೊಟ್ಟಿದ್ದರು ನನಗೆ. ಹಾಗೆ ಕೆಲವರು ಮನೆಗಾಗೋ ವಸ್ತು ಕೂಡ ಕೊಟ್ಟಿದ್ದರು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಅವರ ಮನೆ ನೋಡುವಾಗ ನನ್ನ ಸಬ್ಸ್ಕ್ರೈಬರ್ ನೆನಪಾಗ್ತಾರೆ. ದೇವರು ನನ್ನ ಮೂಲಕ, ನನ್ನ ಸಬ್ಸ್ಕ್ರೈಬರ್ ಮೂಲಕ ಇಂಥದ್ದೊಂದು ಪುಟ್ಟ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಅಂತ ಅದೊಂದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕೆ ಹೇಳಿದೆ ಅಂದರೆ, ನೀವು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಈ ವಿಷಯ ಗೊತ್ತಾಗಲಿ ಅಂತ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಸೊ ಆ ವಿಷಯದಲ್ಲಿ ನಾನೊಂದು ಲಕ್ಕಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ಯೋಗಿತಕ್ಕನ ಮನೆಯ ಒಂದು ಪುಟ್ಟ ಭಾಗಕ್ಕೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಒಂದು ಹೆಲ್ಪ್ ಆಗಿದೆ ಅನ್ನೋದು. ಇನ್ನೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದನ್ನ ಯಾವತ್ತೂ ನಾನು ಮರಿಲಿಕ್ಕೇ ಇಲ್ಲ. ಅಂದ್ ಅವೇ ತೂಪನಾಗಿ ಪುರ ತೂದಾಗ್ತದೆ ಹನಿ ಇತ್ತವಲ್ಲ ಹನಿ ಈ ಬಟ್ಟ ಅಲ್ದೆ ತೋನು ಇತ್ತವಲ್ಲ ಇತ್ತವಲ್ಲ ಅವಳಿದ್ದ ಜಾಗ ಮೊಕುಲಿಯೇ ಮೂಲು ತುಂಡು ಓಡು ಕೋರಿದ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ರು ಯೋಗಿತಕ್ಕ ಮತ್ತು ಅವರ ಅತ್ತಿಗೆ ಮಗಳು ಪಿಂಕಿ ಅಂತ ನನ್ನ ಕೆಲವು ವ್ಲಾಗಲ್ಲಿ ಇದ್ದಾಳೆ ಅವಳು. ಮತ್ತು ಯೋಗಿತಕ್ಕನ ಅತ್ತೆ ಕೂಡ ಇದ್ದರು, ಅವರು ಕೂಡ ಹೆಲ್ಪ್ ಮಾಡಿದ್ರಂತೆ. ಅಡುಗೆ ಮಾತ್ರ ಖಾರಾಗಿ ತುಂಬ ಚೆಂದ ಆಗಿತ್ತು. ನಾವು ಯಾವಾಗಲೂ ಹೇಳೋದು 9 ದಿನ ನವರಾತ್ರಿಗೆ ಎಲ್ಲ 9 ಮನೆಗೆ ಹೋಗ್ತೇವಲ್ಲ, 10 ದಿನ ತನಕ ವಿಜಯದಶಮಿ ಕೂಡ ಮಾಡ್ತೇವೆ. ಅದಾದಮೇಲೆ ನಾವು ಎಲ್ಲಿಗೆ ಹೋಗೋದು 10 ದಿನ ಹೋಗಿ ಉಂಟಲ್ಲ, ಅದೇ ಒಂದು ರಾತ್ರಿ ನಮಗೆ ಅಭ್ಯಾಸ ಆಗಿರುತ್ತೆ. ನವರಾತ್ರಿ ಮುಗಿದ್ಮೇಲೆ ಒಂದು ಸ್ವಲ್ಪ ದಿನ ಎಷ್ಟು ಬೋರ್ ಆಗುತ್ತೆ ಅಂದರೆ ನಮಗೆ ಇನ್ನು ಎಲ್ಲಿಗೆ ಹೋಗೋದಪ್ಪ ನಾಳೆ ಅಂತ ಅನಿಸುತ್ತೆ. ಅಷ್ಟು ಖುಷಿಯಾಗತ್ತೆ ಈ 10 ದಿನ. ಅದೊಂದು
ವರ್ಷದಲ್ಲಿ ಒಂದು ಒಳ್ಳೆ ಖುಷಿಯ ದಿನ ಅಂತ ಹೇಳ್ಬೋದು ನನಗೆ. ಭಜನೆ ಮಾಡೋದು, ಊಟ ಮಾಡಿದ್ದು, ತುಂಬ ಖುಷಿ ನಮಗೆ. irna kattalet shoke arpuji blur ha kenunda ade mutta ha botte neer banna ಎಲ್ಲ ಆಯ್ತು ಜನರೇ ಇಲ್ಲಿ ನೋಡಿ ಊಟ ಎಲ್ಲ ಕುರ್ಚಿ ಬೆಚ್ಚ ಮಾಡ್ತಾ ಇದ್ದಾರೆ. ಜನರೇ ಮತ್ತೆ ನಮ್ಮಲ್ಲಿ ಒಬ್ರು, ನಮ್ಮ ಊರಲ್ಲಿ ಒಬ್ರು ಐಫೋನ್ ತಗೊಂಡಿದ್ದಾರೆ. ಐಕೆ ಏತು ಗೊತ್ತುಂಟಾ? ಹತ್ತು ದಿನದ ಭಜನೆ ಮಾಡಿ ಭಟ್ರು ಸುಸ್ತು. ಅದನ್ನು ನೋಡಿ ನೀವೆಲ್ಲರೂ ಸುಸ್ತು. ಅವರಿಗೆ ನಾವು ದುಡ್ಡು ಕೊಡ್ಲಿಕ್ಕಿಲ್ಲ, ಧರ್ಮದ ಭಟ್ರು ಅದು. ನನದ ಭಟ್ರು ಇವರು. ಭಟ್ರು ನೋಡಿ ಒಂದು ಚೂರು ಒಂದು ಲಾಡಲ್ಲಿ ಎಂತದ ನೀನು ತಿನ್ನು ಲಾಡು ತಿಂದಾದ್ರು ದಪ್ಪ ಆಗು ಮಾರೈತಿ. ಅವಳ ಕೈಯಲ್ಲಿ ಕೊಡು, ಅವಳಿಗೆ ನೆಗಡ್ಲಿಕ್ಕೆ ಬರ್ತದೆ. ಒಂದು ಬಾಯಿಗೆ ಇಟ್ಕೊಂಡ್ರೆ ನೆಗಡ್ಲಿಗೆಲ್ಲ ಹೌದಾ? ಊರು ತುಂಬ ಹತ್ತಾರೆ ಐಸ್ ಕ್ರೀಮ್. ಒಂದು ಐಸ್ ಕ್ರೀಮ್ ಎತ್ತುವರಿಯಾರೆ ₹10 ಬಂತೆ. ಸೀರದ ಬನ್ನಿ ಅಲ್ಪ ಟಾಟಾ ಬೈ ಬೈ. ನಾವು ಐಫೋನ್ ಅಲ್ಲಿ ವಿಡಿಯೋ ಮಾಡ್ತಿದೀವಿ ಗಾಯ್ಸ್. ಕಲೆ ಎಲ್ಲ